ಅನ್ನದಾತು ಸುಖೀ ಭವ ಅಂತೇಳಿ ಹಲವರು ಹರಿಸ್ತಾರೆ. ಗೌರವಾರ್ಥವಾಗಿ ನಮ್ಮ ಹೊಟ್ಟೆ ತುಂಬಿತು, ನಮಗೆ ಹಾಕಿದಂತಹ ಅನ್ನ ಹಾಕಿದಂತಹ ದಣಿ ಇರ್ಬೋದು, ಆ ವ್ಯಕ್ತಿ ಇರ್ಬೋದು, ಅವರು ತಣ್ಣಗಿರಬೇಕು, ಖುಷಿಯಾಗಿರಬೇಕು, ಸಮೃದ್ಧವಾಗಿರಬೇಕು ಅಂತ ಹರಿಸ್ತಾರೆ. ಅಂತಹ ಹೋಟೆಲ್ ಉದ್ಯಮವನ್ನು ನೀವು ನಡೆಸ್ತಾ ಇದ್ದೀರಿ. ಏನು ಪ್ರೇರಣೆ ಸರ್ ನಿಮಗೆ? ಪ್ರೇರಣೆ ಏನು ಅಂದರೆ, ಮೊದಲು ನಮಗೆ ತುಂಬ ಕಷ್ಟದಿಂದ ಬಂದವರು ನಾವು ಇದು ಪ್ಯಾಷನ್ ಅಲ್ಲ, ಬೈ ಚಾಯ್ಸ್ ಅಲ್ಲ, ಇದು ಬೈ ನಮಗೆ ಅನಿವಾರ್ಯತೆಯಿಂದ ಈ ಉದ್ಯಮಕ್ಕೆ ಬಂದಿದ್ದು ನಾವು. ಕಾರಣ ಏನಂದರೆ, ಬಡತನದಲ್ಲಿ ಏನಾದ್ರು ಬದುಕೋದಕ್ಕೆ ಚಾಲೆಂಜಸ್ ಇದ್ದಿತ್ತು. ಆಗ ನಮ್ಮ ತಂದೆಯವರು 1960ನೇ ಇಸ್ವಿಲೇ ಊರಿಂದ ಬಂದು ಇಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ರು ಹೋಟ್ಲು. ನಾನು 62ರಲ್ಲಿ ಹುಟ್ಟಿದ್ದು. ಅಷ್ಟರಿಂದ ನನಗೆ 70 ತನಕ ತುಂಬ ಕಷ್ಟನೇ ಇದ್ದಿತ್ತು ಅವರು ನಾನು ನೋಡ್ದಂಗೆ. ಆಗ ನಮ್ಮ ಕೈಯಲ್ಲಿ ಮಾಡಿದ್ರು, ಲಾಸ್ ಆಯಿತು, ಎಲ್ಲ ಥರದ್ದು ಆಯಿತು. ಆಮೇಲೆ ಏನು ಮಾಡೋದು, 77ನೇ ಇಸ್ವಿಯಲ್ಲಿ ಜಯನಗರದಲ್ಲಿ ಓಪನ್ ಮಾಡೋದು. ನನಗೆ ಜ್ಞಾಪಕ ಇದೆ, 4 ಕಾಣಿ ಕಾಫಿ ಮಾಡಿರೋದು ಜ್ಞಾಪಕ ಇದೆ, 15 ಪೈಸೆಗೆ ಇಡ್ಲಿ ಮಾರಿರೋದು ನನಗೆ ಜ್ಞಾಪಕ ಇದೆ. ಅದ್ಭುತ ಸರ್. ಆಯ್ತಾ? 25 ಪೈಸೆಗೆ ಅನ್ನ ಸಾಂಬಾರು ಮಾರ್ತಾ ಇದ್ರು. ಇಡೀ ದಿವಸದ ವ್ಯಾಪಾರ ನಮಗೆ 60ರಿಂದ 70 ರೂಪಾಯಿ. ಆಯ್ತಾ? ಆ ಕಷ್ಟಗಾಲದಲ್ಲಿ ಮನೆ ನಡಿಬೇಕು ಅಂದರೆ ಹೋಟ್ಲು ಮಾಡಿದ್ರೆ ಮಾತ್ರ ನಡೆಯುವಂಥ ಸ್ಥಿತಿ ಇದ್ದಿದ್ದು. ಅದೊಂದು ಕಾಲ ಅದು. ಯಾಕಂದರೆ ಸೀಮೆಣ್ಣೆ ಸ್ಟೌವಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದಿದ್ದೆವು. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಆಮೇಲೆ ಅದರೊಳಗೆ ನಾನು ಓದಿಸ್ತಾ ಬಂದರು. PUC ತನಕ ಡೇ ಕಾಲೇಜು. ಅದಾದ ಮೇಲೆ ನಾನು 80ರಿಂದ 83 ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದೆ. ಒಂದು ನಮ್ಮ ಭಾವ ಅವ್ರದ್ದೇ IBH ಪ್ರಕಾಶನ ಅಂತಿದೆ, ಅವರಲ್ಲಿ ನಾನು ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಾ ಇದ್ದೆ. ನಾನು ಈವ್ನಿಂಗ್ ಕಾಲೇಜ್ ವಿಜಯ ಕಾಲೇಜಲ್ಲಿ ನಾನು 83 ಗ್ರ್ಯಾಜುಯೇಷನ್ ಆಯಿತು. ಗ್ರ್ಯಾಜುಯೇಷನ್ ಆದಮೇಲೆ ಎಲ್ಲೋ ಸುಮಾರು ಕಡೆ ಕೆಲಸಕ್ಕೆ ಹುಡುಕದೆ, ಎಲ್ಲ ಟೈಪಿಸ್ಟು, ಇನ್ನೊಂದು ಮತ್ತೊಂದು ಅಂತ ಎಲ್ಲೇ ಹೋದು ಕೆಲಸ ಸಿಕ್ಕೋದು ಭಾಳ ಕಷ್ಟ ಆಯಿತು. ಅವಾಗ ಯೋಚನೆ ಮಾಡಿದೆ, ಯಾಕೆ ನಾವು ಮಾಡಬಾರ್ದು ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವಾಗಿಂದ ಪ್ರಯತ್ನ ಪಟ್ಟಿದ್ದಕ್ಕೆ 90ರಲ್ಲಿ ನಮಗೆ ಬ್ರೇಕ್ ಸಿಕ್ತು. ಏನಂದರೆ, ಆ ನಮ್ಮ ಜಯನಗರದಲ್ಲಿ ಏರಿಯಾ ಇದ್ದಿದ್ದು ಏನಾಯಿತು, ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಯಿತು. ಆಯಿತಾ? ಆಮೇಲೆ ನನಗೆ 91ರೊಳಗೆ ಮದುವೆ ಆಯಿತು. ನನ್ನ ಹೆಂಡತಿ ಸುಮಾ ಅಂತ ಬಂದ್ಲು. ಅವಳು ಕೈಗುಣನೇ ಏನೋ, ಒಟ್ಟಿನಲ್ಲಿ ನನಗೆ ಅಭಿವೃದ್ಧಿ ಪ್ರತಿ ಸಲನೂ ಹಂತವಾಗಿ ಬೆಳೀತಾ ಬಂದೆ. 96ರಲ್ಲಿ IT ಬೆಲ್ಟು ಜಯನಗರದಲ್ಲಿ ಬಂತು. ದಟ್ ಈಸ್ ಮೈ ಫಸ್ಟ್ ಡೆವಲಪ್ಮೆಂಟ್ ಇನ್ ಮೈ ಇದು. ಆಗೇನು ಮಾಡಿದೆ, ಕಾಫಿ ಟೀ ಸಪ್ಲೈ ಮಾಡೋದು ನಮ್ಮ ಕಂಪನಿಗಳಿಗೆಲ್ಲ ತೊಗೊಂಡೆ. ಅದು ಆಗಿನ ಕಾಲದಲ್ಲಿ ₹1 ಕಾಫಿನ ಕಂಪನಿಗಳಿಗೆ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಆ ಉದ್ಯಮ ನನಗೆ ಸಾಕಷ್ಟು ಬೆಳೆಸ್ತು ಮೇಡಮ್. ಅದರಿಂದ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಬಂತು. ಕ್ರಮೇಣ ಅಲ್ಲಿಂದ ಶುರು ಮಾಡ್ಕೊಂಡು ಬಂದವನು 2003ರಲ್ಲಿ ಅದು ಶುರು ಮಾಡಿದ್ದು ಅಶ್ವಿನಿ ಕೆಫೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಅಶ್ವಿನಿ ಕೆಫೆ ಅಂತ. ಅದು ಆದ್ಮೇಲೆ ನಾವು 2003ರಲ್ಲಿ ಈ IT ಬೆಲ್ಟ್ ಹಬ್ಬ ಜಾಸ್ತಿ ಆಗ್ತಾ ಇದ್ದಂಗೆ JP ನಗರದಲ್ಲಿ ನಾನು ಪಾರ್ಕ್ ವ್ಯೂ ರೆಸ್ಟೋರೆಂಟ್, ಅದು ಪಾರ್ಕ್ ಮುಂದೆ ಇದ್ದಿದ್ದರಿಂದ ಒಂದು ಹೊಸತನ ಇರಲಿ ಅಂದ್ಬಿಟ್ಟು ಪಾರ್ಕ್ ವ್ಯೂ ರೆಸ್ಟೋರೆಂಟ್ ಅಂತ ಶುರು ಮಾಡಿದೆ. ಅಲ್ಲಿಂದ ತುಂಬ ರೆಕಗ್ನೈಸ್ ಆಗಿ ನನಗೆ 2019ರಲ್ಲಿ ಬೆಂಗಳೂರಿನ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಬೆಸ್ಟ್ ದರ್ಶಿನಿ ಅವಾರ್ಡು ನನಗೆ ಬಂದಿದೆ ಮೇಡಮ್. ಆಯ್ತಾ? ಆಮೇಲೆ 2017ರಲ್ಲೂ ಒಂದು ಬೆಸ್ಟ್ ಕಸ್ಟಮರ್ ಅವಾರ್ಡ್ ಅಂತ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಇಂದ ಬಂದಿದೆ ಮೇಡಮ್. ಅದು ಇದೆರಡು ಅವಾರ್ಡ್ ಬಂದಿದೆ. ಮತ್ತೆ ನಾನು ಹೋಟೆಲ್ ಅಸೋಸಿಯೇಷನಲ್ಲಿ 15 ವರ್ಷದಿಂದ ಇದಾಗಿ ನಾನು ಒಂದು ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.